ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸ್ತಾ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗಿ ಆಗ್ತದೆ. ಅಧಿಕಾರಿಗಳಿಗೆ ಯಾರಿಗೆ ನಾಗೇಂದ್ರ ಪಾತ್ರದಲ್ಲಿ ಇದೇನೋ ಇರೋದು ನಿಷ್ಪಕ್ಷಪಾತವನ್ನು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡಿ ಬರೋ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳನ್ನು ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ. ನಮ್ದಿಷ್ಟೇ ನಿಷ್ಪಕ್ಷಪಾತ ಎಚ್ಚರಿಕೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವನ್ನ ಸೆಳೆಗಳಿದ್ರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುತ್ತಾ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡಕ್ಕೆ ಅದರ ಕೆಲಸ ಆಗಬಾರ್ದು. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರಿಗೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಹಣನೇ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಅದೇನೇ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನಿನ್ನೆ ಹೇಳಿದ್ದೀನಿ, ಅದೆಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ ಅಷ್ಟೇ. ಸರ್, ಯತ್ನಾಳ್ ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯಾಗಿ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ, ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಯತ್ನಾಳ್ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಶಾಸಕರು. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದು ನಾವು ರಾಜ್ಯ ಸರ್ಕಾರ ಮಾಡ್ತಾರೆ. ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರಿಗೆ ಕೇಂದ್ರದಿಂದ ಹಣ ಬರಬೇಕು. GST ನಮ್ಮ ಒಬ್ಬ ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರ ದುಡ್ಡು ಕೊಡಲಿಲ್ಲ, ಕಡಿಮೆ ಕೊಡ್ತಾರೆ. ಅದನ್ನು ಕೇಳಿದ್ದಕ್ಕಿಂತ ಕಡಿಮೆ ಕೊಟ್ಟರು. ನಮ್ಗೆ ಬರಬೇಕಾಗಿದ್ದ ಅನುದಾನ, ಹೆಚ್ಚಿನ ಅನುದಾನ ಈ ಹಂಗೇನ ನಾಳೆ ಚಂದ್ರಬಾಬು ನಾಯ್ಡು ಅವರು, ನಿಮ್ಮ ಇವರು ಯಾರು ಇನ್ನೊಬ್ರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ, ಆ ಥರ ಯತ್ನಾಳ್ ಅವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಬೇಕು ಅವ್ರಿಗೆ. ಅಕ್ಕಿ ಕೊಡಲಿಲ್ಲ, ಹಿಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನು, ದುಡ್ಡು ಕೊಟ್ಮೇಲೆ ಅಕ್ಕಿ ಕೊಡಲಿಲ್ಲ. ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡಲಿ. ಸರ್, ಕನ್ನ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಲ್ಲ, ಯಾಕಂದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿದ್ದಕ್ಕೆ ಅವ್ರ ಹೇಳಿಕೆ ಒಂದು ಈಗ ನೋಡಿ ಅಂತದ್ದು ಯಾವುದೂ ಇಲ್ಲ. ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ, ಸುಮ್ಮನೆ ಯಾಕೆ ಮಾತಾಡಬೇಕು. ಅದು ಯಾವ ರೀತಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿ ಇದಾಗಿಲ್ಲ. ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದ್ರೆ ನಾನೇ ಒಬ್ಬನೇ ಅದು ಸಲಹೆಗಾರ, ನನಗೆಲ್ಲ ಗೊತ್ತಿದೆ. ನಾನೇ ಒಬ್ಬನೇ ಈ ಕೆರೆಗೆ ನಮಗೆ ಇದು ಒಂದೇ ಇದು ಮಾಡೋದಕ್ಕೆ ನಂಗೆ ನಾನು ಇದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ತೊಗೊಂಡ್ಬಂದಿದ್ದೀನಿ. ಕೆರೆ ಅಭಿವೃದ್ಧಿಗೆ ದುಡ್ಡು ತಗೊಂಡು ಬೇರೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ನೋಡೋದು ನಾನು ಅದನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ.